బొమ్మను హెమ్మగ మమ్మ మృడమ్మరి మమ్మ శచిమ్మ సొరమ్మ పరమ్మ అమ్మరు సమోహనిమ్మను గమ్మరు నమ్మో నమ్మ పరమ్మ మహిమ్మ ಎಂಥ ಶ್ರೀಮಂತ ಇವನೆಂಥ ಶ್ರೀಮಂತಾನಂತ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತ ಬೊಮ್ಮನು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸೊರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮಣ್ಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂದನೋ ಅಂಗನಂತಗಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಜಂಗದ ಜಗದ ಅಖಂಗಳ ಖಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗವರ ವಾಹನ್ನರ ತುನ್ನ ಪವಾನ್ನ ಸುಖೋದರನ್ನಗರ ನಿಜ ನಿನ್ನೆದುರಿನ್ಯಾರಿನ್ನೊಡೆಯಲ್ಲೇ ಅಂತ ಶ್ರೀಮಂತನಂದನೋ ಶ್ರೀಕಾಂತಯ ಕಾಂತ ಎಂತ ಶ್ರೀಮಂತನಂದನೋ ಕೈವಲ್ಯರೊಲ್ಲಭ ಸುಲ್ಲಭ ಬಲ್ಲಿದ ಖುಲ್ಲರದೊಲ್ಲಣ ನಲ್ಲದೆ ಹುಲ್ಲುದ ನೊಲ್ಲಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿಲ್ಲದಿ ನಿಲ್ಲ ಬಲ್ಲ ಕೈವಲ್ಯರೊಲ್ಲಭ ಸುಲ್ಲಭ ಬಲ್ಲಿದ ಖುಲ್ಲರದೊಲ್ಲಣ ನಲ್ಲದೆ ಹುಲ್ಲುದ ನೊಲ್ಲಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿಲ್ಲದಿ ನಿಲ್ಲ ಎಂಥ ಶ್ರೀಮಂತಾನಂದ ಶ್ರೀಮಂತಾನಂದನೋ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂದನೋ ಬೊಮ್ಮನು ಹೆಮ್ಮಗ ಮಮ್ಮ ಮೃಗಮ್ಮರಿ ಮಮ್ಮ ಶಚಿಮ್ಮ ಸೊರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮಣ್ಣು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂದನೋ ಎಂಥ ಶ್ರೀಮಂತಾನಂದನೋ ಇವನೆಂಥ ಶ್ರೀಮಂತಾನಂದನೋ ಅವ ಏನು ಬರ್ಬೇಕು ಹುತ್ತುತ್ತಾಗ ಆಗುತ್ತೆ ತಲೆಯ ಒಂದು ಪ್ರಸನ್ನ ವೆಂಕಟದಾಸರ ಜೀವಿತ ಕಾಲದಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಬಹುಶಃ ಇದನ್ನು ಬಹಳ ಕಡೆ ಹಾಡಿ ನಾನು. ಪ್ರಸನ್ನ ವೆಂಕಟದಾಸರ ಜೀವಿತ ಕಾಲದಲ್ಲಿ ಮಹಾರಾಷ್ಟ್ರದ ಪ್ರಭಾವ ಅಂದ್ರೆ ಪೇಶ್ವೆ ಮನೆತನದ ಒಂದು ದೊಡ್ಡ ಮನೆತನ ಈ ಬಾಗಲಕೋಟೆಯನ್ನು ಆಳ್ತಾ ಇತ್ತು. ಪೇಶ್ವೆ ಬಾಜಿರಾವ್ ಸಾಹೇಬರು ಬಾಗಲಕೋಟೆಗೆ ಬಂದಿದ್ರು. ಪ್ರಸನ್ನ ವೆಂಕಟದಾಸರ ಕೀರ್ತಿಯನ್ನ ಕೇಳಿ ಅವ್ರು ನೋಡಬೇಕು ಅಂತ ಒಂದು ಉತ್ಕಟ ಇಚ್ಛೆಯಿಂದ ಒಬ್ಬತ್ತನ ಜೋಡಿ ಹೇಳ್ಕಸ್ರೆ ಅವ ದಾಸನ್ ನನಗೆ ಬಂದು ಭೇಟಿಯಾಗಂತ ಹೇಳಂತ. ಅವ ಕರ್ಲಿಕ್ಕೆ ಬಂದಾಗ ದಾಸರು ಪೂಜೆ ಮಾಡ್ತಾ ಇದ್ರು. ಕೃಷ್ಣನ ವಿಗ್ರಹವನ್ನು ಹಿಡಿದ್ರು ಸಹಸ್ರನಾಮಗಳಿಂದ ಅರ್ಚನೆ ಮಾಡ್ತಾ ಇದ್ರು. ಅವ ಬಂದು ಹೇಳ್ದ, ಇಲ್ಲ ನಮ್ಮ ಪೇಶ್ವೆ ಸಾಹೇಬರು ನಿಮ್ಮನ್ನು ಕರಿತಾ ಇದ್ದಾರೆ, ನೋಡ್ಬೇಕು ಅಂತಿದ್ದಾರೆ. ಅವರೊಂದು ಈ ಪೇಶ್ವೆ ಬಿಟ್ರೆ ಆ ಪೇಶ್ವೆನ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಆಶ್ಚರ್ಯ ಆತ. ಅವ ಹೋಗಿ ಹಂಗೆ ಹೇಳ್ದ, ನೋಡ್ರಿ ಅವ್ರ ಪೇಶ್ವೆ ಬೇರೆ ಇದ್ದಾರಂತ, ಅವ ಹೇಳಿದ್ರೆ ಬರ್ತಾರಂತ ಅಂತ ಹೇಳಿದ್ರು. ಪೇಶ್ವೆ ಸಾಹೇಬರಿಗೆ ಭಾರಿ ಇಂಟ್ರೆಸ್ಟ್ ಬಂತು. ತನ್ನ ಪರ್ಸನಲ್ ಸೆಕ್ರೆಟರಿನ ಕೊಟ್ಟು ಕಳಿಸಿದ್ರು, ಆಪ್ತ ಕಾರ್ಯದರ್ಶಿ. ಅವ ಭಾರಿ ಬುದ್ಧಿವಂತನಾಗಿದ್ದ ಬ್ರಾಹ್ಮಣ. ಅವನು ಶೀಘ್ರ ಲಿಪಿಗಾರ, ವೇಗವಾಗಿ ಬರೆದು ಕೊಡ್ತಾರೆ. ಪೇಶ್ವೆ ಸಾಹೇಬ್ರು ಏನು ಹೇಳ್ತಾರೆ ಅದನ್ನ ವೇಗವಾಗಿ ಬರೆದು ಕೊಡ್ತಾ ಇದ್ದ. ಈಗ ಎಲ್ಲ ಮಿನಿಸ್ಟರ್ಸ್ಗೆಲ್ಲ PA ಇರ್ತಾರಲ್ಲ, ಸ್ಟೆನೋಗ್ರಾಫರ್ಸ್ ಇರ್ತಾರೆ, ಆ ಥರ ಅವನಿದ್ದ.
ಅವನ ವೇಗವಾದ ಬರವಣಿಗೆಯನ್ನು ಮೆಚ್ಚಿ ಪೇಶ್ವೆ ಸಾಹೇಬರು ಬಂಗಾರದ ಪೆನ್ನು ಕೊಟ್ಟಿದ್ರು. ಪೆನ್ನು ಬಂಗಾರದ ಲೆಕ್ಕಣಿಕೆಯನ್ನು ಕೊಟ್ಟಿದ್ರು. ಅವ್ನು ಕಿವಿ ಒಳಗೆ ಇಟ್ಕೊಂಡು ಅಡ್ಡಾಡ್ತಿದ್ದ. ಅದಂತನ ಗೌರವ. ಅವ ಕರ್ಲಿಕ್ಕೆ ಬಂದಾಗ ದಾಸರಿಗೆ ಬಂದು ನಮಸ್ಕಾರ ಮಾಡಿದ. ಇಲ್ಲ ಸ್ವಾಮಿ, ನಮ್ಮ ಪೇಶ್ವೆ ಸಾಹೇಬರು ನಿಮ್ಗೆ ನೋಡ್ಬೇಕಂದ್ರೆ ದಯವಿಟ್ಟು ಬರಬೇಕು ಅಂತಂದಾಗ, ಹೌದಪ್ಪ ನಾ ಬರ್ತೀನಿ, ನಿನ್ನ ಕರ್ಣಭೂಷಣ ಕಿವಿಯೊಳಗೆ ಇಟ್ಟಿಯಲ್ಲ ಅದು ಏನು ಅಂತ ಕೇಳಿದ್ರು. ಪೇಶ್ವೆ ಸಾಹೇಬರು ನನಗ ವೇಗವಾಗಿ ಬರೆಯೋದಕ್ಕೆ ಮೆಚ್ಚಿ ಬಂಗಾರದ ಪೆನ್ನು ಕಾಣಿಕೆ ಕೊಟ್ಟಾರ. ಅವ್ರು ಏನು ಹೇಳ್ತಾರೆ ಅದನ್ನ ವೇಗವಾಗಿ ಬರೆದು ಕೊಟ್ಟು ಬಿಡ್ತೀನಿ, ಕ್ಷಣದಲ್ಲೇ ಬರೆದು ಕೊಟ್ಟು ಬಿಡ್ತೀನಿ. ಬೇಕಾದ್ರೆ ನೀವು ಒಂದು ಹಾಡಿದ್ರೆ ಹೇಳ್ರಿ, ಬರೆದು ಕೊಡ್ತೀನಿ ಅಂತಂದ. ಪ್ರಸನ್ನ ವೆಂಕಟದಾಸರು ಹೇಳಿದ್ರು, ಬಹಳ ದಿವಸದಿಂದ ಒಂದು ಹಾಡು ನನ್ನ ತಲೆ ಸುಳಿತ, ನಾ ಅದನ್ನ ಹೇಳ್ಕೊತ ಹೋಗ್ತೀನಿ, ನೀ ಬರ್ಕೋತ ಹೋಗು ಅಂತ ಹೇಳಿದ್ರು. ಒಂದು ಮಿನಿಟ್ನ ಬರೆದು ಒಂದು ಕ್ಷಣದ ಬರೆದು ಕೊಡ್ತೀನಿ ಅಂತ ಹೇಳಿದ್ರೆ, ಹಾಗೆ ಕೂಡು ಅಂತ ತಿಳ್ಕೊಂಡು ಅವ್ನು ಕೂಡಿಸಿದ್ರು. ಅವ್ರು ಹಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಯಾವ ರೀತಿ ಹೇಳಿದ್ರು, ಅದು ಏನವ ಬರೆದ ಆ ಸಾಹಿತ್ಯ ಎಂಥದ್ದು ಅನ್ನೋದನ್ನ ನೀವು ನೋಡ್ಬೋದು. ಸೂಪರ್.